ಈಗ ಆಯುಷ್ಮಾನ್ ಭಾರತ್ ಸ್ಕೀಮ್ನ ಪ್ರೈವೇಟ್ ಆಸ್ಪತ್ರೆಗಳು ಎಷ್ಟೊಂದು ಜನ ಯಾಕೆ ತಕೊಳ್ಳಿಲ್ಲ ಅಂತ ನಿಮ್ ಪ್ರಶ್ನೆ. ಉದ್ದೇಶ ಎಷ್ಟು ಒಳ್ಳೇದಿತ್ತೋ ಆ ಇಂಪ್ಲಿಮೆಂಟೇಷನ್ ಅಲ್ಲಿ ಸಿಗ್ನಿಫಿಕೆಂಟ್ ಫೇಲ್ಯೂರ್ ಅಂತ ನಾನು ಹೇಳ್ಬೋದು. ಯಾಕೆ ಅಂತಂದ್ರೆ ಪರ್ಟಿಕ್ಯುಲರ್ಲಿ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಅದು ದ ಸ್ಕೀಮ್ಸ್ ಅದು ಹೆಂಗಿದೆ ಅಂದ್ರೆ ಸಾವಿರಾರು ಪ್ರೊಸೀಜರ್ಸ್ ಅಂಡ್ ಟ್ರೀಟ್ಮೆಂಟ್ ಮಾಡಬಹುದು ಈ ಆಯುಷ್ಮಾನ್ ಸ್ಕೀಮ್ಸ್ ಅಲ್ಲಿ ಅಂತ ಇದೆ. ಬಟ್ ಅದಕ್ಕೆ ತಗಲುವಂತ ಖರ್ಚ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ₹100 ಇದ್ರೆ ಆಫರ್ ಮಾಡುವಂಥದ್ದು 15 ರಿಂದ 20 ರೂಪಾಯಿ. ಓಕೆ, ನೀವಾದ್ರೂ ಮಾಡ್ತೀರಾ? ಅಲ್ಲ, ಈಗ ನಾವು ಕೇಳೋದು ಆಸ್ ಎ ಜನರಲ್ ಪಬ್ಲಿಕ್ ಕೇಳೋದು, 5 ಲಕ್ಷ ಇದೆ ಡಾಕ್ಟ್ರೆ, 5 ಲಕ್ಷ ತಗೊಂಬಿಡಿ ನೀವು, ನನಗೆ ಏನಿದೆಯೋ ಅದನ್ನ ಮಾಡಿ ಸರಿ ಮಾಡಿ. ಹಾ ಅಷ್ಟೇ. ನಮ್ಗೆ ಆ ಡಿಸೀಸ್ಗೆ ಆ ಪರ್ಟಿಕ್ಯುಲರ್ ಚಾರ್ಜಸ್ ಏನನ್ನ ಫಾರ್ಮ್ಯಾಟ್ಸ್ ಇದ್ರೆ ಯೂಶಲಿ ಇಟ್ ಇಸ್ ಅ ಫೇಲ್ಯೂರ್ ಮಾಡಲ್. ಈಗ ಎಕ್ಸಾಂಪಲ್ ನಾವು ಬರೋದು, ಈಗ ಒಂದು ಆಸ್ಪತ್ರೆ ಇಲ್ಲ, ಒಂದು ಮೆಡಿಕಲ್ ಯಾವುದೋ ಒಂದು ಸ್ಟಾರ್ ಅಲ್ಲಿ ಒಂದು ಇನ್ಶೂರೆನ್ಸ್ ತಗೊಂಡಿರ್ತೀನಿ, 5 ಲಕ್ಷ ಇರ್ತದೆ, ನೀವು 5 ಲಕ್ಷದವರೆಗೂ ಏನನ್ನ ಮಾಡ್ಕೊಳ್ಳಿ ಅಂತ ನಾವು ಅನ್ಬಹುದು. ಬಟ್ ಇಲ್ಲಿ ಆ ರೀತಿ ಇಲ್ವಾ? ಎಲ್ಲಿ ಪ್ರೈವೇಟ್ ಇನ್ಶೂರೆನ್ಸ್ ಅಲ್ಲೂ ಹಂಗಿಲ್ಲ. ಈಗ ನೀವು ಯಾವ್ದೋ ಪ್ರೈವೇಟ್ ಯಾವ್ದಾದ್ರು ಇನ್ಶೂರೆನ್ಸ್ ಇದ್ರು ಇವಾಗ ಒಂದು ಅರ್ನಿಯಾ ಅಂತ ನೀವು ಅವಾಗಲೇ ನಾವು ಮಾತಾಡ್ತಾ ಇದ್ದಾಗ, ಅರ್ನಿಯಾಗೆ ಅಂದ್ರೆ ಒಂದಿಷ್ಟು ನಿಗದಿ ಇದೆಯಾ ಅಂತ ಒಂದು ಬೆಲೆ ಇರುತ್ತೆ, ಅಷ್ಟೇ ಮಾಡ್ಬೇಕು. 5 ಲಕ್ಷ ರೂಪಾಯಿ ನನ್ನ ಹತ್ರ ಇದೆ, 60,000 ನೀವು ಹೇಳಿದ್ರೆ 70,000 ರೂಪಾಯಿ ಆಗುತ್ತೆ ಅಂದ್ರೆ 70,000 ರೂಪಾಯಿಲೇ ಮಾಡ್ಬೇಕು. ನಾನು 100,000 ರೂಪಾಯಿ ಮಾಡಕ್ ಆಗಲ್ಲ.